ನನ್ನ ಕಾರಣಕ್ಕೆ ನನ್ನ ಅಮ್ಮನ ಮುಖ ಸುಟ್ಟು ಹೋಯಿತು. ಅಂದು ನನ್ನ ಮುಖಕ್ಕೆ ಬೀಳಬೇಕಿದ್ದ ಆಸಿಡ್ ನನ್ನ ಅಮ್ಮನ ಮುಖಕ್ಕೆ ಬಿತ್ತು ಅಂತ ಮಗ ಆದಂಥ ಎಚ್ ಡಿ ರೇವಣ್ಣ ಕೂಡ ಅಷ್ಟೇ ದುಃಖಿತರಾಗಿದ್ದಾರೆ. ನನ್ನ ಕಾರಣಕ್ಕೆ ನನ್ನ ಅಮ್ಮನ ಮುಖ ಸುಟ್ಟು ಹೋಯಿತು, ಆಸಿಡ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದು ನನ್ನ ಮುಖಕ್ಕೆ ಬೀಳಬೇಕಿದ್ದಂಥ ಆಸಿಡು ನನ್ನ ಅಮ್ಮ ಚೆನ್ನಮ್ಮ ಮುಖದ ಮೇಲೆ ಬಿತ್ತು ಅಂತ ಮಗನಾದಂಥ ಎಚ್ ಡಿ ರೇವಣ್ಣ ಕಣ್ಣೀರನ್ನು ಇಟ್ಟಿದ್ದಾರೆ. ತಾಯಿ ಚೆನ್ನಮ್ಮ ತ್ಯಾಗವನ್ನು ನೆನೆದು ಕಣ್ಣೀರನ್ನು ಇಟ್ಟಿರುವಂಥದ್ದು ಚೆನ್ನಮ್ಮನ ಮುದ್ದಿನ ಮಗ ಎಚ್ ಡಿ ರೇವಣ್ಣ. ಚೆನ್ನಮ್ಮಗೆ ಮಗ ರೇವಣ್ಣ ಅಂದರೆ ಪಂಚಪ್ರಾಣ. ರೇವಣ್ಣಗೂ ಅಷ್ಟೇ, ಮದುವೆಗೂ ಮೊದಲು ಅಮ್ಮನೇ ಪ್ರಪಂಚ. ನನ್ನ ಕಾರಣಕ್ಕೆ ನನ್ನ ಅಮ್ಮನ ಮುಖ ಸುಟ್ಟು ಹೋಯಿತು ಅಂತ ಇದೀಗ ಗೋಳಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಮುನ್ನುಗ್ತಾ ಇದ್ದಾರೆ ಅಂತ ಅಂದಾಗ ವಿರೋಧಿಗಳು ಹುಟ್ಕೊಳ್ಳುವಂಥದ್ದು ಅಥವಾ ವಿರೋಧ ಸೃಷ್ಟಿಯಾಗಿ ಅಂಥ ಸಂದರ್ಭದಲ್ಲಿ ಆ್ಯಸಿಡ್ ದಾಳಿ ನಡೆಯುತ್ತೆ. ರೇವಣ್ಣ ಮೇಲೆ ಆ್ಯಸಿಡ್ ದಾಳಿ ನಡೆದಂಥ ಸಂದರ್ಭದಲ್ಲಿ ಅದನ್ನು ತಪ್ಪಿಸೋಕ್ಕೆ ಅಂತ ಚೆನ್ನಮ್ಮ ಅಲ್ಲಿ ಮುಂದಾಗ್ತಾರೆ. ಆಗ ಆ್ಯಸಿಡ್ ಚೆನ್ನಮ್ಮನ ಅರ್ಧ ಭಾಗದ ಮುಖಕ್ಕೆ ತಾಕುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಇಡೀ ಕುಟುಂಬವೇ ಅದನ್ನು ಬೇಸರಗೊಂಡಿರುತ್ತೆ. ಏನು ಹೀಗಾಗ್ಬಿಡ್ತಲ್ಲ, ಏನಾಗುತ್ತೋ ಏನೋ ಅನ್ನುವಂಥ ಚಿಂತೆಯಲ್ಲಿ ಮುಳುಗಿರುತ್ತೆ. ಚೆನ್ನಮ್ಮಗೆ ಏನಾದರೂ ಆಗಿಬಿಟ್ರೆ ಅನ್ನುವಂಥ, ಯಾಕಂದರೆ ಅವರ ಒಂದು ಕುಟುಂಬಕ್ಕೆ ಅವರೇ ದೊಡ್ಡ ಆಸರೆ, ದೊಡ್ಡ ಶಕ್ತಿ ಚೆನ್ನಮ್ಮ. ಹಾಗಾಗಿ ಈಗ ಅದನ್ನು ನೆನೆದು ಎಚ್ ಡಿ ರೇವಣ್ಣ ಅವ್ರ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನನ್ನ ತಾಯಿಯ ತ್ಯಾಗ ಎಂಥದ್ದು ನೋಡಿ, ತನ್ನ ಪ್ರಾಣವನ್ನು ಲೆಕ್ಕಿಸದೆ ನನ್ನನ್ನು ಕಾಪಾಡಿದ್ರು ಅಂತ. ತಾಯಿ ಅಂದ್ರೇ ಅದೇ ಅಲ್ವಾ, ತಾಯಿ ಕರುಳು, ತಾಯಿ ಹೃದಯ, ಮಾತೃವಿಯೋಗ ಅಂತ ಏನು ಹೇಳ್ತೀವಿ ಅಲ್ವಾ. ತಮಗೆ ಏನೇ ಆಗಲಿ, ಏನೇ ಕಷ್ಟ ಬಂದರೂ ಅಥವಾ ತಮ್ಮ ಪ್ರಾಣವನ್ನೇ ಕೊಡುವಂಥ ಸಿಚುವೇಶನ್ ಇದ್ದರೂ ಕೂಡ ತಮ್ಮ ಮಕ್ಕಳನ್ನು ಕಾಪಾಡ್ತಾರೆ. ಅದೇ ರೀತಿಯಾಗಿ ಚೆನ್ನಮ್ಮ ರೇವಣ್ಣ ಅವರನ್ನು ರಕ್ಷಣೆ ಮಾಡ್ತಾರೆ ಅವತ್ತು ಆಸಿಡ್ ದಾಳಿಯಿಂದಾಗಿ. ಮಗನಿಗೇನೂ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮುಂದೆ ಚೆನ್ನಮ್ಮ ಮುಂದಾಗ್ತಾರೆ. ಚೆನ್ನಮ್ಮ ಮೇಲೆ ಆಸಿಡ್ ಬೀಳುತ್ತೆ. ಮಹಾಶಿವರಾತ್ರಿ ದಿನ ಹರದನಹಳ್ಳಿಯಲ್ಲಿ ಶಿವನಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇತ್ತು. 2001ರ ಫೆಬ್ರವರಿ 21ರಂದು ಭೀಕರ ಆಸಿಡ್ ದಾಳಿಯಾಗುತ್ತೆ. ಪೂಜೆ ಸಲ್ಲಿಸಿ ಬರುವಾಗ ಚೆನ್ನಮ್ಮ ಭವಾನಿ ಮೇಲೆ ದಾಳಿ ಎದುರಾಗುತ್ತೆ. ಚೆನ್ನಮ್ಮ ಸಂಪೂರ್ಣವಾಗಿ ಸುಟ್ಟು 2 ತಿಂಗಳು ಪ್ರಜ್ಞೆ ಇರಲಿಲ್ಲ. ಅಂದಿನಿಂದ ಚೆನ್ನಮ್ಮ ಮುಖ ಚಹರೆಯೇ ಬದಲಾಗಿ ಹೋಗುತ್ತೆ. ದೇವೇಗೌಡರ ಸಹೋದರ ಬಸವೇಗೌಡರ ಮಗನಿಂದ ದಾಳಿ ಆಗಿರುವಂಥದ್ದು. ಆದರೂ ಆರೋಪಿ ಲೋಕೇಶ್ನನ್ನ ಕ್ಷಮಿಸಿದ್ದ ಮಹಾತಾಯಿ ಚೆನ್ನಮ್ಮ. ಘಟನೆ ನಡೆದಿದ್ದು ಮಹಾಶಿವರಾತ್ರಿಯ ದಿನ ಶಿವನ ಪೂಜೆಯನ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆಸಿಡ್ ದಾಳಿ ನಡೆಯುತ್ತೆ. ಆಸಿಡ್ ದಾಳಿಯಲ್ಲಿ 2 ತಿಂಗಳವರೆಗೆ ಪ್ರಜ್ಞೆ ಇರೋದಿಲ್ಲ ಚೆನ್ನಮ್ಮಗೆ. ಇನ್ನು ಆಸಿಡ್ ದಾಳಿ ಮಾಡಿದಂಥವ್ರು ಯಾರು? ದೇವೇಗೌಡರ ಸಹೋದರ. ಅಷ್ಟೆಲ್ಲ ಆದರೂ ಕೂಡ ಅವರನ್ನು ಕೂಡ ಕ್ಷಮಿಸಿರ್ತಾರೆ ಚೆನ್ನಮ್ಮ. ದೇವೇಗೌಡರ ಸಹೋದರ ಬಸವೇಗೌಡರ ಮಗನಿಂದ ದಾಳಿ ಆಗುತ್ತೆ. ಆರೋಪಿ ಲೋಕೇಶ್ ನೋಡಿ ಅವರ ಹೆಸರು, ಅವರನ್ನ ಕೂಡ ಕ್ಷಮಿಸಿರ್ತಾರೆ. ಏನೋ ಮಾಡಿದಾನೆ, ಕ್ಷಮಿಸಿಬಿಡಿ ಅನ್ನುವಂಥ ನಿಟ್ಟಿನಲ್ಲಿ ಚೆನ್ನಮ್ಮ. ಅಂಥ ಹೃದಯವಂತೆಗೆ ಹೃದಯಾಘಾತ ಸಂಭವಿಸಿರುವಂಥದ್ದು. ಬೆಳ್ಕೊಂಡು ಬಂದಂಥ ರೀತಿ ಮೊದಲಿಂದನೂ ಕೂಡ, ಅಂದರೆ ಅವರು ಹುಟ್ಟಿದ ಮನೆಯಿಂದನೂ ಕೂಡ ಅದೇ ರೀತಿಯಾಗಿ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಂಥವ್ರು. ಇಡೀ ಯಾರೇ ಹಸಿವು ಅಂತ ಬಂದವ್ರಿಗೆ ಎಲ್ಲರಿಗೂ ಕೂಡ ಅನ್ನವನ್ನು ಬಡಿಸುವಂಥವ್ರು, ಕುಟುಂಬದಿಂದ ಬಂದಂಥವ್ರು.
ಅದನ್ನೇ ನೋಡಿ ದೇವೇಗೌಡರ ತಾಯಿ ಮನಸ್ಸೋತು ಚೆನ್ನಮ್ಮನೇ ನಮಗೆ ಸೊಸೆಯಾಗಿ ಬರಬೇಕು ಅಂತ ದೇವೇಗೌಡರಿಗೆ ಹೆಂಡತಿಯಾಗಿ ತೆಗೆದುಕೊಂಡು ಬರ್ತಾರೆ. ಅದಾದಮೇಲೆ ಚೆನ್ನಮ್ಮ ಅವರು ಇಡೀ ಕುಟುಂಬದ ಜವಾಬ್ದಾರಿ ಹೊತ್ತು ನಡೆಸಿದಂಥ ರೀತಿ ಎಲ್ಲವೂ ಕೂಡ ಮಾರ್ಗದರ್ಶನ ಇವತ್ತು ಎಲ್ರಿಗೂ. ಹಾಗೆ ಮಕ್ಕಳು ಹೇಗೆ ಮರೀತಾರೆ ಹೇಳಿ? ತಾಯಿಯ ಪ್ರೀತಿಯನ್ನು, ತಾಯಿಯ ತ್ಯಾಗವನ್ನು, ತಾಯಿ ಕುಟುಂಬಕ್ಕೋಸ್ಕರ ಮಾಡಿದಂಥ ಆ ಒಂದು ತ್ಯಾಗ, ಅದ್ರ ಜೊತೆಗೆ ತಾಯಿಯ ಶಕ್ತಿ, ಆಸರೆಯಾಗಿ ನಿಂತಂಥ ರೀತಿ ಎಲ್ಲವನ್ನ ಕೂಡ ಹೇಗೆ ಮರೆಯೋದಕ್ಕೆ ಸಾಧ್ಯ? ಈಗ HD ರೇವಣ್ಣ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಒಟ್ಟಾರೆಯಾಗಿ 6 ಮಕ್ಕಳು ಎಷ್ಟೇ ದೊಡ್ಡವರಾಗಲಿ, ಏನೇ ಆಗಲಿ, ಯಾವುದೇ ಸ್ಥಾನದಲ್ಲಿರಲಿ, ಯಾವುದೇ ಹುದ್ದೆಯಲ್ಲಿರಲಿ, ಬಟ್ ತಾಯಿಗೆ ಮಕ್ಕಳು ಮಕ್ಕಳೇ ಅಲ್ವಾ? ಮಕ್ಕಳಿಗೂ ಅಷ್ಟೇ, ತಾಯಿ ಮುಂದೆ ಎಲ್ಲರೂ ಕೂಡ ಚಿಕ್ಕವರೇ. ಹಾಗಾಗಿ ಚಿಕ್ಕ ಮಕ್ಕಳ ರೀತಿಯಲ್ಲಿ ಎಲ್ಲರೂ ಕೂಡ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ದೇವೇಗೌಡರು ಅಷ್ಟೇ, ಪಾರ್ಥಿವ ಶರೀರದ ಹತ್ರನೇ ಕೂತ್ಕೊಂಡು ಸತತವಾಗಿ ಕಣ್ಣೀರನ್ನು ಸುರಿಸ್ತಾ ಇರುವಂಥದ್ದು. ಅವರಿಗೆ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಾಗ್ತಿಲ್ಲ. ಮುಂದಿನ ಯಾವ ರೀತಿಯಾಗಿ ಚೆನ್ನಮ್ಮನನ್ನು ಬಿಟ್ಟು ಯಾವ ರೀತಿಯಾಗಿರ್ಬೇಕಪ್ಪ, ಚೆನ್ನಮ್ಮನನ್ನು ಮರೆತು ಹೇಗಿರಬೇಕು, ಊಹೆನೂ ಕೂಡ ಸಿಗ್ತಾ ಇಲ್ಲ ಅವ್ರಿಗೆ. ಇಡೀ ಕುಟುಂಬಕ್ಕೆ ಧೈರ್ಯ ಹೇಳೋರು ಯಾರು ಅಂತ. ದೇವೇಗೌಡರಿಗೆ ರೇವಣ್ಣ ಕುಮಾರಸ್ವಾಮಿಯವ್ರು ಧೈರ್ಯ ಹೇಳಬೇಕಾ? ದೇವೇಗೌಡರು ಕುಮಾರಸ್ವಾಮಿ ಮತ್ತು ರೇವಣ್ಣಗೆ ಧೈರ್ಯ ಹೇಳಬೇಕಾ? ಯಾರಿಗೆ ಧೈರ್ಯ ಹೇಳ್ತಾರೆ? ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ, ಕಣ್ಣೀರಲ್ಲಿ ಮುಳುಗಿದೆ, ಶೋಕದ ಛಾಯೆ ಆವರಿಸ್ಕೊಂಡಿದೆ. ಯಾರು ಸಮಾಧಾನ ಮಾಡ್ತಾರೆ? ಆಸಿಡ್ ದಾಳಿ ನಡೆದಂಥ ಸಂದರ್ಭದಲ್ಲಿ ಯಾರಾದರೂ ಕುಗ್ಗಿ ಹೋಗ್ಬಿಡ್ತಿದ್ರು. ಸಿದೀಗ ನಿನ್ನೆ ಅಷ್ಟೇ ಮಣಿಪಾಲ್ ಆಸ್ಪತ್ರೆಯಿಂದ ಪದ್ಮನಾಭ ನಗರದಲ್ಲಿರುವಂಥ ದೇವೇಗೌಡರ ಮನೆಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗಿತ್ತು. ಇದೀಗ ಅಲ್ಲಿಂದ ತೆರೆದ ವಾಹನದಲ್ಲಿ, ಅಂದರೆ ಒಂದು ರೋಡ್ ಮ್ಯಾಪ್ ಕೂಡ ರೆಡಿ ಆಗಿದೆ. ಇದೀಗ ತೆರೆದ ವಾಹನದಲ್ಲಿ ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಇನ್ನು ಮಧ್ಯಭಾಗದಲ್ಲೂ ಕೂಡ, ರಸ್ತೆಯ ಮಧ್ಯದಲ್ಲೂ ಕೂಡ ಏನು ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಳಾಗ್ತಾ ಇದೆ. ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಚೆನ್ನಾಂಬಿಕಾ ನೀಲಯ್ಯ ಅನ್ನುವಂಥ ಚೆನ್ನಮ್ಮ ಅವರ ಹೆಸರನ್ನೇ ಇಟ್ಟಿರುವಂಥ ಮನೆ. ದೇವೇಗೌಡರು ಪ್ರೀತಿಯಿಂದ ಆ ಮನೆಯನ್ನು ಕಟ್ಟಿಸಿ ಹೆಂಡತಿಯ ಹೆಸರನ್ನೇ ಆ ಮನೆಗೆ ಇಟ್ಟಿರ್ತಾರೆ. ಅಂದರೆ ಅಷ್ಟೊಂದು ಪ್ರೀತಿಯನ್ನು ತೋರಿಸ್ತಿದ್ರು ತಮ್ಮ ಹೆಂಡತಿ ಅಂತ, ಚೆನ್ನಮ್ಮ ಅಂತ ಅಂದರೆ ಅಷ್ಟೊಂದು ಪ್ರೀತಿ ಗೌರವದಿಂದ ನಡ್ಕೊಳ್ತಾ ಇದ್ರು. ಇದೀಗ ಪಾರ್ಥಿವ ಶರೀರವನ್ನು ರವಾನೆ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ತೆರೆದ ವಾಹನದಲ್ಲಿ ಪೊಲೀಸ್ ಭದ್ರತೆಯ ಒಂದಿಗೆ